ಇರಾನ್ನ ಮೇಲೆ ಭೂದಾಳಿಗೆ ಅಮೆರಿಕ ಸಿದ್ಧತೆಯನ್ನು ನಡೆಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈಗ ಸಿಕ್ಕಿರುವಂಥದ್ದು. ಅಮೆರಿಕದ ಸೈನಿಕರು ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನ ಕ್ಲಬ್ನ ಡ್ಯಾನ್ಸರ್ ಒಬ್ಬರು ಬಾಯ್ಬಿಟ್ಟಿದ್ದಾರೆ. ಸ್ಯಾಂಡಿಯಾಗೋದ ಡ್ಯಾನ್ಸರ್ ಚಾಮ್ ಡೇಸ್ ಅನ್ನೋರು ವಿಡಿಯೋವನ್ನ ಮಾಡಿ ಟಿಕ್ಟಾಕ್ಗೆ ಅಪ್ಲೋಡ್ ಮಾಡಿದ್ದಾರೆ. ಇತ್ತೀಚೆಗೆ ಅಮೆರಿಕದ ಹಲವು ಸೈನಿಕರು ಕ್ಲಬ್ಗಳಿಗೆ ಬರ್ತಾ ಇದ್ದಾರೆ, ನಮ್ಮ ಕ್ಲಬ್ಗೂ ಬಂದಿದ್ದಾರೆ. ಈ ಸೈನಿಕರು ಚಿಕ್ಕ ವಯಸ್ಸಿನವರಾಗಿದ್ದು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾಕೆಂದ್ರೆ ಯುದ್ಧಕ್ಕೆ ಹೋಗಬೇಕು, ಹೀಗಾಗಿ ತಮ್ಮ ಬಳಿ ಇರುವಂತಹ ಹಣವನ್ನೆಲ್ಲ ಕ್ಲಬ್ಗಳಲ್ಲಿ ಅವರು ಖರ್ಚು ಮಾಡ್ತಾ ಇದ್ದಾರೆ. ಯುದ್ಧಕ್ಕೆ ಹೋಗೋ ಮುನ್ನ ತಮ್ಮ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಈ ಯುವ ಸಮೂಹದ ಸೈನಿಕರು ಅಂತ ಶೀಘ್ರ ಅವರು ಮಧ್ಯಪ್ರಾಚ್ಯಕ್ಕೆ ತೆರಳುತ್ತಾರೆ ಅಂತೇಳಿ ಆ ಸ್ಟ್ರಿಪ್ಪರ್ ಹೇಳಿರುವಂಥದ್ದು. ಸ್ಟ್ರಿಪ್ ಕ್ಲಬ್ನ ಡ್ಯಾನ್ಸರ್ ಇವರು, ಚಾಮ್ ಡೇಸ್ ಎನ್ನುವ ಸ್ಟ್ರಿಪ್ ಕ್ಲಬ್ನ ಡ್ಯಾನ್ಸರ್ ಇವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅವರ ಕ್ಲಬ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ US ಸೈನಿಕರೇನಿದ್ದಾರೆ ಅವರುಗಳು ಬರ್ತಾ ಇದ್ದಾರೆ. ಬಂದುಬಿಟ್ಟು ತಮ್ಮ ಬಳಿ ಇರುವಂತಹ ಹಣವನ್ನೆಲ್ಲ ಈ ಸ್ಟ್ರಿಪ್ ಕ್ಲಬ್ನಲ್ಲಿ ಡ್ಯಾನ್ಸರ್ಗಳ ಮೇಲೆ ಉಡಾಯಿಸ್ತಾ ಇದ್ದಾರೆ. ಅವರು ತಮ್ಮ ಬಳಿ ಇರುವಂತಹ ಹಣವನ್ನೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ಖಿನ್ನತೆಗೊಳಗಾಗಿದ್ದಾರೆ. ಕಾರಣ ಏನು ಅಂದರೆ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಹೋಗಬೇಕು ಅವರು, ಅದಕ್ಕೆ ಅವರಿಗೆ ಆದೇಶ ಬಂದಿದೆ. ಹೀಗಾಗಿ ಅವರು ಕ್ಲಬ್ಗೆ ಬಂದು ಹಣವನ್ನೆಲ್ಲ ಇಲ್ಲಿ ಪೋಲು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿರುವಂಥದ್ದು. ಇದು ಇರಾನ್ ಮೇಲೆ ಭೂದಾಳಿ ಏನು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ, ಆ ಭೂದಾಳಿ ನಡೆಯೋದಕ್ಕೆ ಮತ್ತೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.